ನೋಡ್ತಾ ಇದ್ದೀರಲ್ಲ ಇವ್ರ ಹತ್ರ ಒಂದು K16 ಚಿತ್ರದುರ್ಗ ವೆಹಿಕಲ್ ಮತ್ತೆ ಬಜಾರ್ ತುಂಬಾನೇ ಡಿಮ್ಯಾಂಡ್ ಇರೋ ವೆಹಿಕಲ್. ಸರ್ ಇದು ಯಾವ ಸರ್ ವೆಹಿಕಲ್ ಇದು? ಬುಲೋರೋ 1.7 ಅಂತ 2022 9 ಕಾಲ್ ಹೇಳ್ತಾ ಇದ್ದೀನಿ. 9 ಲಕ್ಷಕ್ಕೆ ಬಿಡ್ತೀನಿ. ಅದರಲ್ಲೂ ನಿಮಗೆ ಒಂದು 8 ಲಕ್ಷ ರೂಪಾಯಿ ಲೋನೇ ಮಾಡ್ಕೊಡ್ತೀನಿ ನಾನು. ನೋಡ್ತಾ ಇದ್ದೀರಲ್ಲ 17 ಸರ್ 2.5 ಹೇಳ್ತಾ ಇದ್ದೀನಿ. ಒಂದು ಸಣ್ಣ ಪುಟ್ಟ ಒಂದು 10-20 ಸಾವಿರ ಬಾರ್ಗಿಂಗ್ ಕೊಡ್ತೀನಿ ಸರ್. 2,50,000 ಹೇಳ್ತಿದ್ದಾರೆ. ಇದು ಕೂಡ ನಿಮ್ಗೆ 10,000-20,000 ರೂಪಾಯಿ ನೆಗೋಸಿಯಬಲ್ ಇರುತ್ತೆ. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಇದು ಲೋನು ಒಂದು 80 ಗಂಟನೂ ಆಗುತ್ತೆ. 180 ಲೋನೇ ಆಗುತ್ತೆ. ಇದು 24, ಇದು 9 ಲಕ್ಷ ಹೇಳ್ತೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ. ಹೆಚ್ಚು ಕಡಿಮೆ 770 780 ಲೋನೇ ಕೊಡ್ತೀನಿ. 2022 ಗಾಡಿ ಗುಡ್ ಕಂಡೀಷನ್ ಇದೆ. 40,000 ಜೀನಿಯನ್ ಹೊಡಿದೆ. ಓಕೆ, ಗಾಡಿ ಪ್ಲಸ್ ಪಾಯಿಂಟ್ ಏನು ಇಲ್ಲ, ಟಚಪ್ ಗೀಚಪ್ ಏನು ಇಲ್ಲ. 7 ಲಕ್ಷ ಬೇಕು ಅಂತ ಇದ್ದೀನಿ. ಒಂದು 680 ಗಂಟೆ ಮಾಡ್ತೀನಿ. 7 ಲಕ್ಷ ಹೇಳ್ತಿದ್ದಾರೆ. ನಮ್ಮ ಚಾನೆಲ್ ಮುಖಾಂತರ ಬಂದ್ರೆ 6,80,000 ರೂಪಾಯಿ ಆಗುತ್ತೆ ಫೈನಲ್. ಸರ್ ಲೋನ್ ಅಂತ ನೋಡ್ತಾ ಇದ್ದೀರಲ್ಲ ಇವ್ರ ಹತ್ರ ಒಂದು K16 ಚಿತ್ರದುರ್ಗ ವೆಹಿಕಲ್ ಮತ್ತೆ ಬಜಾರ್ ತುಂಬಾನೇ ಡಿಮ್ಯಾಂಡ್ ಇರೋ ವೆಹಿಕಲ್. ಸರ್ ಇದು ಯಾವ ಸರ್ ವೆಹಿಕಲ್ ಇದು? ಬುಲೋರೋ 1.7 ಅಂತ 2022 9 ಕಾಲ್ ಹೇಳ್ತಾ ಇದ್ದೀನಿ. 9 ಲಕ್ಷಕ್ಕೆ ಬಿಡ್ತೀನಿ. ಅದರಲ್ಲೂ ನಿಮಗೆ ಒಂದು 8 ಲಕ್ಷ ರೂಪಾಯಿ ಲೋನೇ ಮಾಡ್ಕೊಡ್ತೀನಿ ನಾನು. ನೋಡ್ತಾ ಇದ್ದೀರಲ್ಲ 9 ಕಾಲ್ ಹೇಳ್ತಾ ಇದ್ದಾರೆ. 9 ಲಕ್ಷ ಸಿಂಗಲ್ ನ್ಯೂ ಬ್ರಾಂಡ್ ಟೈರು. ಹಿಂಗೆ 8 ಲಕ್ಷ ಲೋನೇ ಆಗುತ್ತೆ. ಗಾಡಿ ಕೂಡ ನೋಡ್ತೀರಾ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಬುಲೆರೋ ವೆಹಿಕಲ್ ಯಾರ್ಯಾರು ಹುಡುಕ್ತಾ ಇದ್ರಿ ಇವ್ರ ಶೋರೂಮ್ಗೆ ಒಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಗಾಡಿ ತಗೊಂಡೋಗಿ ಅಂತ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಒಂದು ಬುಲೆರೋ ನೋಡ್ತಿದ್ದೀರಾ, ಇವರಲ್ಲಿ ಒಂದು 2ನೇ ಗಾಡಿ ಇದು. ಸರ್ ಇದು K09 ಮೈಸೂರು ವೆಹಿಕಲ್. ಯಾವ ಸರ್ ಮಾಡೋದು? ಇದು 2019-20 ರಿಜಿಸ್ಟ್ರೇಷನ್ BS4 ಇದು. ಓಕೆ, ಇದು 1.3 ಇದು. 1.3 4 ನ್ಯೂ ಬ್ರ್ಯಾಂಡ್ ಟೈರ್ ಇದೆ. ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದು 6.5 ಲಕ್ಷ ಹೇಳ್ತಾ ಇದ್ದೀನಿ. ಸಣ್ಣ ಪುಟ್ಟ ಬಾರ್ಗಿಂಗ್ ಕೊಡ್ತೀನಿ. ಇದು ಕೂಡ ನಿಮ್ಗೆ 6,50,000 ರೂಪಾಯಿ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ. ಸರ್ ಲೋನ್ ಅಂತ ಆದ್ರೆ ಎಷ್ಟಾಗುತ್ತೆ ಸರ್ ಇದಕ್ಕೆ? ಲೋನ್ ಅಂದ್ರೆ 5.5 ಲಕ್ಷ ಲೋನೇ ಆಗುತ್ತೆ. 5 ಲಕ್ಷ ಲೋನೇ ಆಗುತ್ತೆ ಗುರು. 6,50,000 ರೂಪಾಯಿ ನಿಮ್ಗೆ ಅದರಲ್ಲೂ ಹೆಚ್ಚು ಕಡಿಮೆ ಮಾಡಿಕೊಟ್ಟು 5,50,000 ರೂಪಾಯಿ ಲೋನ್ ಕೂಡ ಮಾಡ್ಕೊಡ್ತಾರೆ. ನಾವು ಇವತ್ತು ಹುಣಸೂರಿನ ಫ್ರೆಂಡ್ಸ್ ಆಟೋ ಲಿಂಕ್ಸ್ಗೆ ಬಂದಿದ್ದೀವಿ. ನ್ಯೂ ಸ್ಟಾಕ್ ಬಂದಿದೆ ವೆಹಿಕಲ್ಸ್. ಪ್ರತಿಯೊಂದು ವೆಹಿಕಲ್ಸ್ನ ಡೀಟೇಲ್ಸ್ ತಿಳ್ಕೊಂಡು ಅವ್ರ ಹತ್ರನೇ ಕೇಳ್ಕೋಣ. ಯಾರ್ಯಾರು ಯಾವ್ಯಾವ ವೆಹಿಕಲ್ ಹುಡುಕ್ತಾ ಇದ್ರಿ ಪ್ರತಿಯೊಂದು ಬೆಲೆನ ಅವ್ರ ಹತ್ರ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ಇದ್ದಾರೆ ಇಲ್ಲಿನ ಓನರು. ಸರ್ ಹೇಗಿದ್ದೀರಾ? ಆರಾಮ್. ಹೌದಾ ಸರ್, ಇವಾಗ ಮೊದಲನೇ ಗಾಡಿ ಜೀತಾ ನೋಡ್ತಾ ಇದ್ದೀವಿ. K51 ಬ್ಯಾಂಗ್ಳೂರಾ ಸರ್ ಇದು? ಬೆಂಗಳೂರು ರಿಜಿಸ್ಟ್ರೇಷನ್. ಸರ್ ಹೇಳಿ ಸರ್ ಡೀಟೇಲ್ಸ್ ಇದು. ಇದು 2021 ಇದು ಸಿಂಗಲ್ ಓನರ್. ಗಾಡಿ ಗುಡ್ ಕಂಡೀಷನ್ ಇದೆ. ವಿತ್ ಕಂಟೈನರ್ ಇದೆ. ಕಂಟೈನರ್ ಬಹಳ ಜನ ಕೇಳ್ತಾರೆ. ಒಂದು ಕಂಟೈನರ್ ಹಂಗೆ ಮಡಗಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಜೀತಾ ವೆಹಿಕಲ್ ಬಂದ್ರೆ ವಿತ್ ಕಂಟೈನರ್ ಇದೆ. ಯಾಕಂದ್ರೆ ಕೆಲವು ಜನ ಇದಕ್ಕೆ ಅಂತಾನೆ ಸಪರೇಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಈ ತರ ಗಾಡಿ ಸಿಕ್ತಾಗ ನಿಮ್ಗೆ ವಿತ್ ಕಂಟೈನರ್ ಸಿಗ್ತಾ ಇದೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಾಡೆಲ್ ಏನಂತ ಹೇಳಿದ್ರೆ ಸರ್ ಇದು? 2021 ಮಾಡಲು ಸಿಂಗಲ್ ಕಾಲಡಿ ಗಾಡಿ ಇದು. ಹೌದಾ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಇದು 370. ನಿಮ್ ಚಾನಲ್ ಕಡೆನ ಬಂದ್ರೆ ಒಂದು 3.5 ಬಿಡ್ತೀನಿ. 3,70,000 ಹೇಳ್ತಾ ಇದಾರೆ. ನಮ್ ಚಾನಲ್ ಮುಖಾಂತರ ಬಂದ್ರೆ 3,50,000 ರೂಪಾಯಿ ಆಗುತ್ತೆ. ಲೋನ್ ಕೂಡ ಆಗುತ್ತೆ. ಸರ್ ಲೋನ್ ಅಂತ ಬಂದ್ರೆ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 3 ಲಕ್ಷ ಲೋನ್ ಆಗುತ್ತೆ. ಜಸ್ಟ್ ಒಂದು 50,000 ರೂಪಾಯಿ ತಗೊಂಡ್ ಬನ್ನಿ. ಯಾರು ಜೀತಾ ವೆಹಿಕಲ್ ಹುಡುಕ್ತಾ ಇದ್ರೆ ಒಂದು ಒಳ್ಳೆ ಗಾಡಿ ಸಿಗ್ತದೆ, ತಗೊಂಡೋಗಿ ಅಂತಾನೆ ಹೇಳ್ಬೋದು. ಮತ್ತೆ ಇವರಲ್ಲಿ ಮತ್ತೊಂದು ಜೀತಾ ವೆಹಿಕಲ್ ನೋಡ್ತಾ ಇರ್ಬೋದು, K12. ಅವಾಗಲೇ ಒಂದು ಗಾಡಿ ಕೂಡ ತೋರಿಸ್ಕೊಡ್ವಿ ವಿತ್ ಕಂಟೈನರ್. ಮತ್ತೊಂದು ಇದೆ ಸರ್, ಇದು ಓಪನ್ ಬಾಡಿ. ಇದು 2019 BS4 ಇದು. ಇದು ನಿಮಗೆ ಡಾಕ್ಯುಮೆಂಟ್ ಫ್ರೆಶ್ ಸಿಕ್ಕುತ್ತೆ. ಸಿಂಗಲ್ ಓನರ್ ಅಲ್ಲೇ ಇದೆ. ನಿಮಗೆ ಅದು ಒಂದು 3.5 ಲಕ್ಷ ಹೇಳ್ತೀನಿ. ಒಂದು ಸಣ್ಣ ಪುಟ್ಟ ಬಾರ್ಗಿಂಗ್ ಕೊಡ್ತೀನಿ. 3,50,000 ಹೇಳ್ತಾ ಇದ್ದಾರೆ. ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಎದುರುಗಡೆ ಒಂದು ಕೂತ್ ಮಾತಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ಈ ಗಾಡಿ ಕೂಡ ಕೊಡ್ತಾರೆ. ಗಾಡಿ ಕೂಡ ನೀವು ನೋಡ್ತಾ ಇದ್ರಲ್ಲ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. BS4 ಗಾಡಿ. BS4 ಟೈರ್ ನಿಮ್ಗೆ ನ್ಯೂ ಟೈರ್ ಇದೆ. ನೋಡ್ತಾ ಇದ್ದೀರಾ, ಟೈರ್ ಹೊಸ ಟೈರ್. ನಿಮ್ ಗಾಡಿ ಕೂಡ ಅಷ್ಟೇ ಒರಿಜಿನಾಲಿಟಿ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಟಾಟಾ ಎಸ್ ಕೂಡ ನೋಡ್ತಿದ್ದೀರಾ ಸರ್? ಇದು ಟಾಟಾ ಎಸ್ ಗೋಲ್ಡ್. ಇದು 2022 ಇದು 4 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀನಿ. ಸಿಂಗಲ್ ಓನರ್ ಗಾಡಿ ಇದು. ಇದು ನಿಮ್ಗೆ ಹೆಚ್ಚು ಕಡಿಮೆ ನಾನು ಒಂದು 370 375 ಗಂಟೆ ಗಾಡಿ ಬಿಡ್ತೀನಿ. 3 ಲಕ್ಷ ಲೋನೇ ಕೊಡ್ತೀನಿ. 3 ಲಕ್ಷ ಲೋನೇ ಕೊಡ್ತೀರಾ? 2022 ಸಿಂಗಲ್ ಓನರ್. 3,75,000 ಹೇಳ್ತಾ ಇದ್ದಾರೆ. ಗಾಡಿ ಕೂಡ ನೋಡ್ತಿದ್ದೀರಾ ತುಂಬಾನೇ ಚೆನ್ನಾಗಿದೆ. ಟಾಟಾ ಎಸ್ ಯಾರು ಹುಡುಕ್ತಾ ಇದ್ರೆ ಇವ್ರ ಶೋರೂಮ್ ವಿಸಿಟ್ ಮಾಡಿ ಒಂದು ಬೆಸ್ಟ್ ಗಾಡಿ ತಗೊಂಡೋಗಿ. ಇದರಲ್ಲ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ದೋಸ್ತು ಅಶೋಕ್ ಲೇಲ್ಯಾಂಡ್. ಕಮ್ಮಿ ಮಾಡಲು ಲೈಲ್ಯಾಂಡ್. ಇದು 2013 ಡಾಕ್ಯುಮೆಂಟ್ ಫ್ರೆಶ್, ಸೆಕೆಂಡ್ ಓನರ್. ಇದು 3.5 ಲಕ್ಷ ಹೇಳ್ತಾ ಇದೀನಿ. 3 ಕಾಲ್ಗೆ ಗಾಡಿ ಬಿಡ್ತೀನಿ ನಾನು. 3,50,000 ಹೇಳ್ತಾ ಇದ್ದಾರೆ. 3,25,000 ರೂಪಾಯಿಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಯಾರು ಹುಡುಕ್ತಾ ಇದ್ದಾರೆ? 2,70,000 80,000 ಲೋನೇ ಕೊಡ್ತೀನಿ. 280 ಲೋನೇ ಆಗುತ್ತೆ. 2013 ಮಾಡಲ್ ಗುರು. 3,25,000 ರೂಪಾಯಿ ಫೈನಲ್ ಆಗುತ್ತೆ ಇದು. ನೆಕ್ಸ್ಟ್ ಮತ್ತೊಂದು ವೆಹಿಕಲ್ ನೋಡ್ತಿದ್ರಲ್ಲ, K02 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಯಾವ ಸರ್ ವೆಹಿಕಲ್ ಅದು? ಇದು ಟಾಟಾ ಇಂಟ್ರಾ 2000
22 2022 2022 4.5 ಹೇಳ್ತಾ ಇದ್ದೀನಿ. 3.5 ಲೋನೇ ಕೊಡ್ತೀನಿ. ಹೆಚ್ಚು ಕಡಿಮೆ 4 ಕಾಲ್ಗೆ ಗಾಡಿ ಬಿಡ್ತೀನಿ. Document fresh, single owner. ಆ ಗಾಡಿ ಕೂಡ ಫೈನಲ್ ಆಗುತ್ತೆ. ಟಾಟಾ ವಿಂಟ್ರಾ ಅಂತೆ K02 ಬ್ಯಾಂಗ್ಳೂರ್ ವೆಹಿಕಲ್. ನಿಮಗೆ 3,70,000 80,000 ರೂಪಾಯಿ ತನಕ ಲೋನೇ ಆಗುತ್ತೆ. ಯಾಕಂದ್ರೆ ಈ ಗಾಡಿ ಕೂಡ ನೀವು ತುಂಬಾ ಜನ ಕೇಳ್ತಾ ಇದ್ರಿ ಲಾಸ್ಟ್ ವಿಡಿಯೋದಲ್ಲಿ. ಈ ಗಾಡಿ ಕೂಡ ಅವೈಲೇಬಲ್ ಇದೆ. ಮತ್ತೆ ಇವರಲ್ಲಿ ಜೀತಾ ಕೂಡ ನೋಡ್ತಿದ್ರಲ್ಲ, ಅವಾಗಲೇ ಒಂದು ಎರಡು ವಿಡಿಯೋ ಜೀತಾ ಕೂಡ ತೋರಿಸಿದ್ವಿ. ಇವ್ರ ಹತ್ರ ತುಂಬಾ ಜೀತಾ ವೆಹಿಕಲ್ ಕೂಡ ಇದೆ. ಸರ್ ಇದೆ ಸರ್ ಮಾಡಲ್ ಇದು 2016 ಮಾಡಲ್, ಸೆಕೆಂಡ್ ಓನರ್ ಅಲ್ಲಿ ಆಗಿದೆ. ಇದು ನಿಮಗೆ ಒಂದು 2.5 ಹೇಳ್ತೀನಿ. 2.20 ಕೊಡ್ತೀನಿ. 1.70 ಲೋನೇ ಕೊಡ್ತೀನಿ. ಫ್ರೆಶ್ ಡಾಕ್ಯುಮೆಂಟ್. 2,20,000 ರೂಪಾಯಿ ನಿಮಗೆ ಫೈನಲ್ ಆಗುತ್ತೆ. 1,70,000 ರೂಪಾಯಿ ನಿಮಗೆ ಲೋನೇ ಆಗುತ್ತೆ. ಗಾಡಿ ಕೂಡ ನೋಡ್ತಿದ್ರಲ್ಲ ತುಂಬಾನೇ ಚೆನ್ನಾಗಿದೆ. 2016 ಮಾಡಲು ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಇದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಸರ್ ನೆಕ್ಸ್ಟ್ ಲೇಲ್ಯಾಂಡ್ ಬಡಾ ದೋಸ್ತ್. ಇದು ಬಡಾ ದೋಸ್ತ್ V2. ಇದು V2 2022 V2. ನಿಮ್ಗೆ ಇದು ಒಂದು 8 ಲಕ್ಷ ರೂಪಾಯಿ ಹೇಳ್ತೀನಿ. ಒಂದು 7.5 ಕೊಡ್ತೀನಿ. ಅಂತರದಲ್ಲಿ ಡಾಕ್ಯುಮೆಂಟ್ ಎಲ್ಲ ಫ್ರೆಶ್, ಸಿಂಗಲ್ ಓನರ್, 60,000 ಜೀನಿಯನ್ ಓಡಿದೆ. ವಿತ್ ನಿಮ್ಗೆ ಒಂದು 6.80 6.70 ಗಂಟ ಲೋನೇ ಕೊಡ್ತೀನಿ. ಓಕೆ ಸರ್, ನೋಡ್ತಾ ಇದೀರಲ್ಲ ಮತ್ತೊಂದು ದೊಡ್ಡ ಗಾಡಿ ಇದು. ಸರ್ ಇದೇ ಸರ್ ವೆಹಿಕಲ್ ಇದು V4 ಇದು. ಓಕೆ ಆಯ್ತಾ. ಇದು 2024 ಇದು. ಅಂದ್ರೆ ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತ್. ಇದು ಬಡಾ ದೋಸ್ತ್. ಓಕೆ i4 ಅಂತ. ಓಕೆ i4 ಇದು 24. ಇದು 9 ಲಕ್ಷ ಹೇಳ್ತೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ. ಹೆಚ್ಚು ಕಡಿಮೆ 7.70 7.80 ಲೋನೇ ಕೊಡ್ತೀನಿ. 2024 ಮಾಡಲು 9 ಲಕ್ಷ ಹೇಳ್ತಿದ್ದೀರಾ. 7,80,000 ರೂಪಾಯಿ ತನಕ ಲೋನೇ ಆಗುತ್ತೆ. ಎದುರುಗಡೆ ಡಾಕ್ಯುಮೆಂಟ್ ಫ್ರೆಶ್, ಸಿಂಗಲ್ ಓನರ್, 40,000 ಜೀನಿಯನ್ ನೋಡಿದೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಇನ್ನು ಸ್ವಲ್ಪ ನಿಮ್ಗೆ 4 ನ್ಯೂ ಬ್ರ್ಯಾಂಡ್ ಟೈರ್ ಇದೆ. ಗಾಡಿ ಗುಡ್ ಕಂಡೀಷನ್ ಅಲ್ಲಿ ನೋಡ್ತಾ ಇದ್ರಲ್ಲ ತುಂಬಾನೇ ಚೆನ್ನಾಗಿದೆ ಗಾಡಿ ಕೂಡ. ಒಂದು ಬಡಾ ದೋಸ್ತು. ಯಾಕಂದ್ರೆ ಈ ಗಾಡಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಡಿಮ್ಯಾಂಡ್ ಇರೋ ವೆಹಿಕಲ್. ಲೋನ್ ಕೂಡ ಆಗುತ್ತೆ. 8 ಲಕ್ಷ ಹತ್ರ ಲೋನೇ ಆಗುತ್ತೆ. ಮಿಕ್ಕಿ ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ತಗೊಂಡೋಗಿ. ಸರ್ ನೆಕ್ಸ್ಟ್ ಇನ್ನೊಂದು ಮತ್ತೊಂದು ಟಾಟಾ ಎಸ್ ಮೆಗಾ. ಇದು ಟಾಟಾ ಎಸ್ ಮೆಗಾ. 2016. ಓಕೆ 4 ನ್ಯೂ ಬ್ರ್ಯಾಂಡ್ ಟೈರ್ ಇದೆ. ಡಾಕ್ಯುಮೆಂಟ್ ಫ್ರೆಶ್, ಸೆಕೆಂಡ್ ಓನರ್ ಅಲ್ಲಿ ಇದೆ. ಇದು 2.5 ಹೇಳ್ತಾ ಇದೀನಿ. 2.25ಗೆ ಮಾಡ್ಕೊಡ್ತೀನಿ. 1.70 ಲೋನೇ ಮಾಡ್ಕೊಡ್ತೀನಿ. 2,25,000 ರೂಪಾಯಿಗೆ ನಿಮ್ಗೆ ಇನ್ನೊಂದು ಟಾಟಾ ಎಸ್ ಕೂಡ ಸಿಗ್ತಾ ಇದೆ ಕಡಿಮೆ ಬಜೆಟ್ ಅಲ್ಲಿ. ನಿಮ್ಗೆ ಲೋನ್ ಗಾಡಿ ಗುಡ್ ಕಂಡೀಷನ್ ಇಲ್ಲ. ಒರಿಜಿನಲ್ ಪೈಂಟ್ ಅಲ್ಲಿ ಇದೆ. ಮಾಡೆಲ್ ಕಮ್ಮಿ ಇದೆ, ಒರಿಜಿನಲ್ ಮತ್ತೆ ಪೈಂಟ್ ಅಲ್ಲಿ ಇದೆ. ಟೈರ್ ನಿಮ್ಗೆ 4 ಟೈರ್ ನಿಮ್ಗೆ 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಇದು ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದೆ ಸರ್ ಇದು ಮೇಗಾ. ಇದು 2018 ಮೇಗಾ. ಓಕೆ ಡಾಕ್ಯುಮೆಂಟ್ ಫ್ರೆಶ್, ಸಿಂಗಲ್ ಓನರ್, 4 ನ್ಯೂ ಬ್ರ್ಯಾಂಡ್ ಟೈರ್ ಇದೆ. 3 ಲಕ್ಷ ರೂಪಾಯಿ ಸ್ವಲ್ಪ ಬಾರ್ಗಿಂಗ್ ಕೊಡ್ತೀವಿ. ಒಂದು 20,000 15,000 ಬಾರ್ಗಿಂಗ್ ಕೊಡ್ತೀವಿ. 3 ಲಕ್ಷ ಹೇಳ್ತಾ ಇದಾರೆ. ನಿಮ್ಗೆ ಹೆಚ್ಚು ಕಡಿಮೆ ಒಂದು 20,000 ರೂಪಾಯಿ ಬಾರ್ಗಿನ್ ಕೊಡ್ತಾರೆ. ಗಾಡಿ ಕೂಡ ನೋಡ್ತಿದ್ರಲ್ಲ 2018 ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಇವ್ರ ಶೋರೂಮ್ ಅಲ್ಲಿ ಪ್ರತಿಯೊಂದು ಗಾಡಿ ಇದೆ. ಆರಾಮಾಗಿ ನೀವು ಬರ್ತಾನೆ ಒಂದು ಒಳ್ಳೆ ಪೂಜೆ ಸಾಮಾನು ತರಬೇಕು, ಗಾಡಿ ಪೂಜೆ ಮಾಡಿಸ್ಕೊಂಡು ಹೋಗಿ ದುಡಿಮೆ ಮಾಡ್ಬೇಕು ಗುರು. ಇವ್ರ ಶೋರೂಮ್ ಅಲ್ಲಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಟಾಟಾ ಎಸ್, ಜೀತಾ, ದೋಸ್ತು ತುಂಬಾನೇ ವೆಹಿಕಲ್ ಇದೆ. ಮತ್ತೊಂದು ಟಾಟಾ ಎಸ್ ಇದೆ. ಸರ್ ಯಾವ್ದು ಸರ್ ವೆಹಿಕಲ್ ಇದು? 2017 ಮೆಗಾ XL ಇದು. ಓಕೆ ಇದು 3 ಲಕ್ಷ ಹೇಳ್ತಾ ಇದೀವಿ. 2.80 ಆಗುತ್ತೆ. ಯಾವ ಮಾಡಲ್ ಸರ್ ಇದು? 2017. 2017 ನಿಮ್ಗೆ ಮೆಗಾ XL. ಏನ್ ಸರ್ ಹೇಳಿದ್ರಿ ಪ್ರೈಸ್? 3 ಲಕ್ಷ ಹೇಳ್ತಾವ್ರೆ. 2.80 ಆಗುತ್ತೆ. ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಕೊಡ್ತೀವಿ. 2,80,000 ರೂಪಾಯಿಗೆ ನಿಮ್ಗೆ ಇನ್ನೊಂದು ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಇದೆ. ಇವ್ರ ಹತ್ರ ತುಂಬಾನೇ ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಸಿಗ್ತದೆ ಅಂತಾನೆ ಹೇಳ್ಬೋದು. ಮತ್ತೆ ಇವರಲ್ಲಿ ಒಂದು K09 ಗುರು, ಮೈಸೂರು ವೆಹಿಕಲ್. ಸರ್ ಯಾವ ಸರ್ ವೆಹಿಕಲ್ ಇದು? ಇದು ಟಾಟಾ ಇಂಟ್ರಾ ಅಂತ. ಇದು 2021 ಸಿಂಗಲ್ ಓನರ್, ಹೊಸ ಬ್ಯಾಟ್ರಿ, 4 ನ್ಯೂ ಬ್ರ್ಯಾಂಡ್ ಟೈರ್ ಇದೆ. ಡಾಕ್ಯುಮೆಂಟ್ ಫ್ರೆಶ್. ಶೋರೂಮ್ ಅಲ್ಲಿ ಹೇಗೆ ಬಂತು ಹಾಗೆ ಇದೆ ವೆಹಿಕಲ್. ಒರಿಜಿನಾಲಿಟಿ ಇದೆ. ಗಾಡಿ ಕೂಡ ನೋಡ್ತಿದ್ರಲ್ಲ ತುಂಬಾನೇ ಚೆನ್ನಾಗಿದೆ. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ ಇದು ನಿಮ್ಗೆ 4.5 ಹೇಳ್ತಾ ಇದ್ದೀನಿ. ಒಂದು 4.30 ಫೈನಲ್ ಡೆಟ್ ಫೈನಲ್ ಮಾಡಿಸ್ಕೊಡ್ತೀನಿ. ಒಂದು 3.70 3.60 3.70 ಲೋನೇ ಮಾಡ್ಕೊಡ್ತೀನಿ. ಓಕೆ ಸರ್. ಒಂದು ವೆಹಿಕಲ್ ಇದೆ. ಯಾವ ಸರ್ ವೆಹಿಕಲ್ ಅದು? ಅದು ಸುಪ್ರೋ. ಅದು ಓಕೆ ಯಾವ ಮಾಡಲ್ ಸರ್? 2018. ಅದು 3.25 ಲಕ್ಷ ಹೇಳ್ತಾ ಇದೀನಿ. ಡಾಕ್ಯುಮೆಂಟ್ ಫ್ರೆಶ್ ಆಗಿದೆ. ನ್ಯೂ ಬ್ರ್ಯಾಂಡ್ ಟೈರ್ ಇದೆ. ಸೆಕೆಂಡ್ ಓನರ್ ಅಲ್ಲಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಒಂದು 2.80 ಗಂಟ ಡೆಟ್ ಫೈನಲ್ ಮಾಡಿಸ್ಕೊಡ್ತೀನಿ. ನೋಡ್ತಾ ಇದೀರಲ್ಲ ಒಂದು 2.80 ತನಕ ಫೈನಲ್ ಆಗುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. 2019 ಮಾಡಲು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಗಾಡಿ ಮೇಂಟೆನೆನ್ಸ್ ಕೂಡ ಸಖತ್ತಾಗಿ ಮಾಡಿದ್ದಾರೆ. ಕಡಿಮೆ ಬಜೆಟ್ ಅಲ್ಲಿ ಒಂದು ಹುಡ್ತಾರೋರಿಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ಅದಕ್ಕೆ? ಡೌನ್ ಪೇಮೆಂಟ್ ನೀವು ಒಂದು 60,000 70,000 ತಂದ್ರೆ ಸಾಕು. ಮಿಕ್ಕಿದ ಲೋನೇ ಮಾಡಿಸ್ಕೊಡ್ತೀವಿ. 50,000 ರಿಂದ 60,000 ರೂಪಾಯಿ ತಗೊಂಡ್ಬಾಗುರು. ಒಂದು ಟಾಟಾ ಸುಪ್ರೋ ಸಿಗ್ತಾ ಇದೆ. ಮಹೇಂದ್ರ ಸುಪ್ರೋ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ನೋಡ್ತಿದ್ರಲ್ಲ ಮಹೇಂದ್ರ ಸುಪ್ರೋ. ಇದು 5 ಸ್ಪೀಡ್. ಹೇಳಿ ಸರ್. ಮಹೀಂದ್ರ ಸುಪ್ರೋ ಇದು 5 ಸ್ಪೀಡ್. ಓಕೆ ಇದು ಲಾಂಗ್ ಗಾಡಿ. ಇದು 2018 ಸೆಕೆಂಡ್ ಓನರ್. ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಆಗಿದೆ. ಸೆಕೆಂಡ್ ಓನರ್ ಅಲ್ಲಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 3.25 ಲಕ್ಷ ಬೇಕು ಅಂತವ್ರೆ. 3 ಲಕ್ಷಕ್ಕೆ ಆಗುತ್ತೆ.
ಅದು ಕೂಡ ನಿಮ್ಗೆ 3 ಲಕ್ಷ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಅದು? ಲೋನ್ ಅಂದ್ರೆ ನಿಮ್ಗೆ ಒಂದು 50,000 ಕಟ್ಟಿದ್ರೆ ಸಾಕು 2.5 ಲಕ್ಷ ಲೋನ್ ಆಗುತ್ತೆ. ಇದಕ್ಕೂ ಅಷ್ಟೇ ಗುರು, ಬರೀ 50,000 ರೂಪಾಯಿ ತಗೋಬಾ, ಒಂದ್ ಒಳ್ಳೆ ಗಾಡಿ ತಗೊಂಡೋಗು. ಮತ್ತೆ ಇವರಲ್ಲಿ ಒಂದು ಟಾಟಾ ಜಿಪ್ ಕೂಡ ನೋಡ್ತಾ ಇರ್ಬೋದು. ಇದು ಕೂಡ ಅಷ್ಟೇ ಆರಾಮಾಗಿ ಸಿಟಿಲಿ ಓಡಾಡೋರಿಗೆ, ಒಂದು ಒಳ್ಳೆ ಬಾಡಿಗೆ ಓಡೋರಿಗೆ, ಕಡಿಮೆ ಬಜೆಟ್ ಹುಡುಕ್ತಾ ಇರೋರಿಗೆ ಒಳ್ಳೆ ಗಾಡಿನೇ ಹೇಳ್ಬೋದು. 2013 ಇದು ಗಾಡಿ ಸೆಕೆಂಡ್ ಓನರ್ ಅಲ್ಲಿ ಇದೆ. ಟೈರ್ ಸುಮಾರಾಗಿದೆ. ಒಂದು ಬ್ಯಾಕ್ ಟೈರ್ ಹೊಸದಿದೆ, ಫ್ರಂಟ್ ಟೈರ್ ಒಂದು 60% 70% ಇದೆ. 1.30 ಹೇಳ್ತಾ ಇದ್ದೀನಿ. ಅದರಲ್ಲೂ ಒಂದು 10,000 ಹೆಚ್ಚು ಕಡಿಮೆ ಬಾರ್ಗಿನ್ ಕೊಡ್ತೀನಿ ಗುರು. 2013 1,20,000 ರೂಪಾಯಿಗೆ ನಿಮ್ಗೆ ಒಂದು 4 ವೀಲರ್ ವೆಹಿಕಲ್ ಸಿಗ್ತಾ ಇದೆ. ಕಡಿಮೆ ಬಜೆಟ್ ಹುಡುಕ್ತಾ ಇರೋರಿಗೆ ಡೌನ್ ಪೇಮೆಂಟ್ ಇದೆ ಇದಕ್ಕೆ. ಇದಕ್ಕೆ ಲೋನ್ ಇಲ್ಲ, ಲೋನ್ ಆಗಲ್ಲ ಇದಕ್ಕೆ. 2013 1,20,000 ರೂಪಾಯಿಗೆ ಈ ವೆಹಿಕಲ್ ಆಗುತ್ತೆ ನಿಮ್ಗೆ. ಟಾಟಾ ಜಿಪ್ ಕೂಡ ನೋಡ್ತಿದ್ದೀರಾ ಸರ್? ಮತ್ತೆ ಯಾವ ಮಾಡಲ್ ಸರ್ ಇದು? 2014 ಸಿಂಗಲ್ ಓನರ್, ಡಾಕ್ಯುಮೆಂಟ್ ಫ್ರೆಶ್, ಟೈರ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದು 140 ಫೈನಲ್ ಬೇಕು. ಬೇಡ ಬಂದ್ರೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೊಂದು 5,000 ರೂಪಾಯಿ ಬಾರ್ಗಿನ್ ಕೊಡೋಣ. ಹೆಚ್ಚು ಕಡಿಮೆ 60,000 ಇಂದ 70,000 ಲೋನೇ ಕೊಡ್ತೀನಿ. 2016 1,35,000 ರೂಪಾಯಿಗೆ. 2014 BS4 2014 BS4 ನಿಮ್ಗೆ ಒಂದು ಎಷ್ಟು ಸರ್ ಇದೆ? 140, ಒಂದು 5,000 ಬಾರ್ಗಿಂಗು, 135ಕ್ಕೆ ಆಗುತ್ತೆ. ಅದರಲ್ಲಿ ಒಂದು 60-70,000 ಲೋನೇ ನಾನು ಮಾಡ್ಕೊಡ್ತೀನಿ. ನೋಡ್ತಾ ಇದ್ರಲ್ಲ, ಕಡಿಮೆ ಬಜೆಟ್ ಹುಡುಕ್ತಾ ಇರೋರಿಗೆ ಇದು ಒಂದು ಒಳ್ಳೆ ಗಾಡಿ ಕಂಡೀಷನ್ ಇದೆ. ಹುಣಸೂರು ಪಾಸಿಂಗ್ 45. ಸರ್ ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್. ಇದು 2020 ಮಾಡಲ್, 4 ಬೋಲ್ಟ್, ಸಿಂಗಲ್ ಓನರ್ ಗಾಡಿ. ಗುಡ್ ಕಂಡೀಷನ್ ಇದೆ. ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಸಿಕ್ಕತ್ತೆ. ಓಪನ್ ಬಾಡಿ, ತೊಟ್ಟಿ ಗಿಟ್ಟಿ ಎಲ್ಲ ನೀಟ್ ಆಗಿದೆ. ರೀಪೈಂಟ್ ಏನು ಇಲ್ಲ, ಒರಿಜಿನಲ್ ಗಾಡಿ. ನೋಡ್ತಾ ಇದ್ರಲ್ಲ, 6.5 ಹೇಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ. 6,50,000 ಹೇಳ್ತಾ ಇದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಪ್ರತಿಯೊಂದು ಗಾಡಿ 5,70,000 ಗಂಟ ಲೋನೇ ಕೊಡ್ತೀನಿ. 5,70,000 ಲೋನೇ ಆಗುತ್ತೆ. ಹೇಳಿ ಸರ್ ಡೀಟೇಲ್ಸ್. 4 ಬೋಲ್ಟ್ ಲೈಲ್ಯಾಂಡ್ ಇದು 21 ಸಿಂಗಲ್ ಓನರ್, ಡಾಕ್ಯುಮೆಂಟ್ ಫ್ರೆಶ್, 4 ಟೈರು ನ್ಯೂ ಬ್ರ್ಯಾಂಡ್ ಇದೆ. ಗಾಡಿ ಗುಡ್ ಕಂಡೀಷನ್ ಇದೆ. ಓಪನ್ ಬಾಡಿ, ಸೀಟು ಗೀಟು ಎಲ್ಲ ಸೂಪರ್ ಆಗಿದೆ. ಕಮ್ಮಿ ರನ್ ಆಗಿದೆ. ಒಂದು 6.75 ಹೇಳ್ತಾವ್ರೆ. 6.5 ಮಟ ಮಾಡಿಸ್ಕೊಡ್ತೀನಿ. 6,75,000 ಹೇಳ್ತಾ ಇದಾರೆ. 6,50,000 ರೂಪಾಯಿಗೆ ಫೈನಲ್ ಆಗುತ್ತೆ. ವಿತ್ ಬಂಪರ್ ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಿದ್ದಾರೆ. ನೋಡೋದ್ರಲ್ಲ, ತುಂಬಾನೇ ಚೆನ್ನಾಗಿದೆ ವೆಹಿಕಲ್. ಮತ್ತೊಂದು ದೋಸ್ತ್ ಬಗ್ಗೆ ನೋಡ್ತಾ ಇರ್ಬೋದು ಸರ್. ಡೀಟೇಲ್ಸ್ ಇದು 2022 ಗಾಡಿ ಗುಡ್ ಕಂಡೀಷನ್ ಇದೆ. 40,000 ಜಿನಿಯನ್ ಹೊಡಿದೆ. ಓಕೆ. ಗಾಡಿ ಪ್ಲಸ್ ಪಾಯಿಂಟ್ ಏನು ಇಲ್ಲ, ಟಚಪ್ ಗೀಚಪ್ ಏನು ಇಲ್ಲ. 7 ಲಕ್ಷ ಬೇಕು ಅಂತ ಇದ್ದೀನಿ. ಒಂದು 6.80 ಗಂಟ ಮಾಡ್ತೀನಿ. 7 ಲಕ್ಷ ಹೇಳ್ತಾ ಇದಾರೆ. ನಮ್ ಚಾನೆಲ್ ಮುಖಾಂತರ ಬಂದ್ರೆ 6,80,000 ರೂಪಾಯಿ ಆಗುತ್ತೆ ಫೈನಲ್. ಸರ್ ಲೋನ್ ಅಂತ ಬಂದ್ರೆ ಲೋನ್ ಅಂದ್ರೆ 6 ಲಕ್ಷ ಲೋನೇ ಕೊಡ್ತೀನಿ. 6 ಲಕ್ಷ ಲೋನೇ ಆಗುತ್ತೆ ಗುರು. 80,000 ರೂಪಾಯಿ ತಗೊಂಡ್ ಬಾ. 2022 ಮಾಡಲ್ ಸಿಗ್ತಾ ಇದೆ. ಮೇಗಾ ಎಕ್ಸೆಲ್ ಇದು. ಟಾರ್ಪಲ್ ಎಲ್ಲ ಇದೆ. ಗಾಡಿ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ. ಸಿಂಗಲ್ ಓನರ್ ಅಲ್ಲಿ ಇದೆ. ಡಾಕ್ಯುಮೆಂಟು ಫ್ರೆಶ್ ಆಯ್ತಾ. ನಿಮ್ಗೆ 3.25 ಲಕ್ಷ ಹೇಳ್ತಾ ಇದ್ದೀನಿ. 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 3.25 ಹೇಳ್ತಾ ಇದಾರೆ. 3 ಲಕ್ಷ ಫೈನಲ್ ಆಗುತ್ತೆ. ವಿತ್ ನೋಡ್ತಿದ್ರಲ್ಲ, ಟಾರ್ಪಲ್ ಎಲ್ಲ ನೀಟಾಗಿದೆ. ತೊಟ್ಟಿ ಎಲ್ಲ ಚೆನ್ನಾಗಿದೆ. ಟಾಟಾ ಎಸ್ ಗೋಲ್ಡ್ ಇದು. ಎಷ್ಟಾಗುತ್ತೆ ಸರ್ ಇದಕ್ಕೆ ಲೋನು? 2.5 ಲೋನ್ ಆಗುತ್ತೆ. 2,50,000 ರೂಪಾಯಿ ಲೋನೇ ಆಗುತ್ತೆ. 50,000 ರೂಪಾಯಿ ತಗೊಂಡ್ ಬನ್ನಿ. ಈ ಗಾಡಿ ಕೂಡ ತಗೊಂಡ್ ಹೋಗ್ಬೋದು ಸರ್. ಡೀಟೇಲ್ಸ್ ಇದು ಸರ್, ಇದು ಮೇಗಾ ಇದು 2017 ಸರ್. ಇದು 2.5 ಹೇಳ್ತಾ ಇದ್ದೀನಿ. 2.30 ಗಂಟೆ ಫೈನಲ್ ಡೆಟ್ ಫೈನಲ್ ಮಾಡ್ಕೊಡ್ತೀನಿ. ಟೈರ್ಸು ಎಲ್ಲ ತುಂಬ ಚೆನ್ನಾಗಿದೆ. ಗಾಡಿ ಚೆನ್ನಾಗಿದೆ. ಓಪನ್ ಬಾಡಿ, FC ಇನ್ಶೂರೆನ್ಸ್ ಎಲ್ಲ ಓಕೆ. ನೋಡ್ತಾ ಇದ್ರಲ್ಲ, ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಅಷ್ಟೇ. ನೀವು 2,30,000 ರೂಪಾಯಿಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಳ್ಳೆ ಗಾಡಿ. 1.70 ಗಂಟೆ ಲೋನೇ ಕೊಡ್ತೀನಿ. ಲೋನ್ ಕೂಡ ಆಗುತ್ತೆ. ಬರೀ ಒಂದು 60,000-70,000 ರೂಪಾಯಿ ತಗೊಂಡು ಈ ಗಾಡಿ ಕೂಡ ತಗೊಂಡು ಹೋಗ್ಬೋದು. ಸರ್ 2017 ಜೀತೋ K09 ಮೈಸೂರು ವೆಹಿಕಲ್. 2017 2017 ಸರ್. 2.5 ಹೇಳ್ತಾ ಇದ್ದೀನಿ. ಒಂದು ಸಣ್ಣ ಪುಟ ಒಂದು 10-20,000 ಬಾರ್ಗಿನ್ ಕೊಡ್ತೀನಿ ಸರ್. 2,50,000 ಹೇಳ್ತಾ ಇದ್ದಾರೆ. ಇದು ಕೂಡ ನಿಮ್ಗೆ 10,000-20,000 ರೂಪಾಯಿ ನೆಗೋಸಿಯಬಲ್ ಇರುತ್ತೆ. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಇದು ಲೋನು ಒಂದು 80 ಗಂಟನೂ ಆಗುತ್ತೆ. 1.80 ಲೋನೇ ಆಗುತ್ತೆ ಗುರು. ಒಂದು 50,000 ರೂಪಾಯಿಂದ 60,000 ರೂಪಾಯಿ ತಗೊಂಡ್ ಬಂದ್ರೆ ಈ ಗಾಡಿ ಕೂಡ ತಗೊಂಡು ಹೋಗ್ಬೋದು. ಕಡಿಮೆ ಬಜೆಟ್ ಅಲ್ಲಿ ಜೀತಾ ವೆಹಿಕಲ್ ಸಿಗ್ತಾ ಇದೆ. ಸರ್ ನೆಕ್ಸ್ಟ್ ಬನ್ನಿ, ಟಾಟಾ ಎಸ್ ಇದೆ. ಯಾವ ಮಾಡಲ್ ಸರ್ ಇದು? 2019 09 ಪಾಸಿಂಗು, ಟಾಟಾ ಎಸ್ ಗೋಲ್ಡ್ ಇದು. 3.5 ಹೇಳ್ತೀನಿ. 3 ಲಕ್ಷ ಲೋನೇ ಕೊಡ್ತೀನಿ. ಸಣ್ಣ ಪುಟ ಅದರಲ್ಲೂ ಬಾರ್ಗಿನ್ ಕೊಡ್ತೀನಿ. 3 ಲಕ್ಷ ಹೇಳ್ತಿದ್ದಾರೆ. ಅದ್ರಲ್ಲಿ ನಿಮ್ಗೆ ಲೋನ್ ಕೂಡ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಇದು ಮತ್ತೊಂದು ಟಾಟಾ ಎಸ್ ಕೂಡ ಇದೆ. ನೋಡ್ತಾ ಇದ್ದೀರಲ್ಲ, K53 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಯಾವ ಮಾಡಲ್? 2018 ಗಾಡಿ ತುಂಬಾ ಚೆನ್ನಾಗಿದೆ. ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್. ಸಿಂಗಲ್ ಓನರ್ ಅಲ್ಲೇ ಇದೆ. ಇದು 3.25 ಹೇಳ್ತಾ ಇದ್ದೀನಿ. 3 ಲಕ್ಷಕ್ಕೆ ಬಿಡ್ತೀನಿ. 2.5 ಲೋನೇ ಕೊಡ್ತೀನಿ. ಡಾಕ್ಯುಮೆಂಟ್ ಅಪ್ ಟು ಡೇಟ್ ಕೊಡ್ತೀನಿ. ಮತ್ತೊಂದು ಟಾಟಾ ಎಸ್ ಕೂಡ ನೋಡ್ತಾ ಇರಬಹುದು. ತುಂಬಾನೇ ಇವ್ರ ಹತ್ರ ಟಾಟಾ ಎಸ್ ಕೂಡ ಅವೈಲೇಬಲ್ ಇದೆ. ಸರ್ ಇದೆ ಸರ್ ಮಾಡಲು? ಇದು ಟಾಟಾ ಎಸ್ ಪೆಟ್ರೋಲ್ ಗಾಡಿ. ಇದು 2022 ಇದು 3.20 ಕೊಡ್ತೀನಿ. 3.5 ಲಕ್ಷ ರೂಪಾಯಿ ಹೇಳ್ತೀನಿ.
320 ಫೈನಲ್ ಕೊಡ್ತೀನಿ. 2.5 2.70 ಗಂಟ ಲೋನೇ ಕೊಡ್ತೀನಿ ನಾನು. ಓಕೆ ಸರ್. ಸರ್ ನೆಕ್ಸ್ಟ್ ಇದು K53. ಇದು 2000 ಟಾಟಾ ಎಸ್ HT 2014 ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟು. ಓಕೆ. ತೊಟ್ಟಿ ಹೊಸದು, ಬಾಡಿ ಎಲ್ಲ ಹೊಸದು ಕಟ್ಸಿದ್ದಾರೆ, ಟೈರ್ ಎಲ್ಲ ಹೊಸದು ಹಾಕಿದ್ದಾರೆ, ಡಾಕ್ಯುಮೆಂಟು ವಿತ್ ಫ್ರೆಶ್ ಆಗಿ ಸಿಕ್ಕುತ್ತೆ. 2.5 ಲಕ್ಷ ರೂಪಾಯಿ ಫೈನಲ್ ಡೆಡ್ ಫೈನಲ್ ಆಗುತ್ತೆ. ಅದರಲ್ಲೂ ನೀವು ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 10,000 ರೂಪಾಯಿ ಬಾರ್ಗಿಂಗ್ ಕೊಡ್ತೀನಿ. 2 ಲಕ್ಷ ಲೋನೇ ಕೊಡ್ತೀನಿ. 2,40,000 ರೂಪಾಯಿ ಗುರು, ಅದರಲ್ಲೂ ನಿಮಗೆ 2 ಲಕ್ಷ ರೂಪಾಯಿ ಲೋನೇ ಆಗುತ್ತೆ ಈ ಗಾಡಿ ಕೂಡ. ನೆಕ್ಸ್ಟ್ ಒಂದು ಟಾಟಾ ಎಸ್ ಬಗ್ಗೆ ಸರ್. ಇದು 2022. ಓಕೆ. ಇದು ಗೋಲ್ಡ್ ಪ್ಲಸ್. ಇದು ನಿಮಗೆ 4.25 ಲಕ್ಷ ರೂಪಾಯಿ ಆಗುತ್ತೆ. ಅದರಲ್ಲಿ ನಿಮಗೆ 4 ಲಕ್ಷ ರೂಪಾಯಿಗೆ ಫೈನಲ್ ಡೆಡ್ ಫೈನಲ್ ಮಾಡಿಕೊಡ್ತೀನಿ. 3.5 3.25 ಗಂಟೆ ಲೋನೇ ಮಾಡಿಕೊಡ್ತೀನಿ. 4 ಲಕ್ಷ ಫೈನಲ್ ಆಗುತ್ತೆ, 3,50,000 ರೂಪಾಯಿ ಲೋನ್ ಆಗುತ್ತೆ ಗುರು ಈ ಗಾಡಿಗೆ ಕೂಡ. ನೆಕ್ಸ್ಟ್ K02 ಬ್ಯಾಂಗ್ಳೂರ್ ವೆಹಿಕಲ್ ಟಾಟಾ ಎಸ್ ಸರ್. ಇದು ಇದು 22. ಇದು ಟಾಟಾ ಎಸ್ ಗೋಲ್ಡ್ ಇದು ಪ್ಲಸ್. ಇದು 4.20 ಹೇಳ್ತಾವ್ರೆ. 4 ಲಕ್ಷ ರೂಪಾಯಿ ಮಾಡಿಕೊಡ್ತೀನಿ ಫೈನಲ್ಲು. ಅದರಲ್ಲಿ 3.60 ಲೋನೇ ಮಾಡಿಕೊಡ್ತೀನಿ. ಬರೀ 40,000 ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ ಈ ಗಾಡಿಗೂ ಕೂಡ. ಸರ್ ನೆಕ್ಸ್ಟ್ ಮತ್ತೆ ಇನ್ನೊಂದು ಟಾಟಾ ಎಸ್ ಇದೆ, K05 ಬ್ಯಾಂಗ್ಳೂರ್ ವೆಹಿಕಲ್. ಇದು ಟಾಟಾ ಎಸ್. ಇದು 2019. ಇದು ನಿಮಗೆ 3.5 ಲಕ್ಷ ಹೇಳ್ತಾ ಇದ್ದೀನಿ. ಹೆಚ್ಚು ಕಡಿಮೆ ನಿಮಗೆ 2,60,000 2,70,000 ಲೋನ್ ಮಾಡಿಕೊಡ್ತೀನಿ. ಅದರಲ್ಲೂ ಒಂದು 10,000 ರೂಪಾಯಿ ಆ ಕಡೆ ಈ ಕಡೆ ಬಾರ್ಗಿಂಗ್ ಮಾಡಿಕೊಡ್ತೀನಿ. ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಇರುತ್ತೆ, ಸಿಂಗಲ್ ಓನರಲ್ಲಿ ಇದೆ. ಓಕೆ ಸರ್. ಮತ್ತೊಂದು ಟಾಟಾ ಎಸ್ ಇದೆ ಸರ್ ಇಲ್ಲಿ. ಇದು 2000 ಪೆಟ್ರೋಲ್ ಗಾಡಿ. ಇದು 2021 ಪೆಟ್ರೋಲ್ ಗಾಡಿ. ಇದು ನಿಮಗೆ 3.25 ಹೇಳ್ತಾ ಇದ್ದೀನಿ. ಇದರಲ್ಲೂ ಸಣ್ಣ ಪುಟ್ಟ ನಿಮಗೆ ಬಾರ್ಗಿಂಗ್ ಕೊಡ್ತೀನಿ. 2.5 ಹೆಚ್ಚು ಕಡಿಮೆ ಲೋನೇ ಕೊಡ್ತೀನಿ. ಗಾಡಿ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ. ಬಂದು ನೋಡಿ. ಹ್ಞೂ ಅಂದ್ರೆ ಪೆಟ್ರೋಲ್ ವೆಹಿಕಲ್ ತುಂಬಾ ಟಾಪ್ ಟಾರ್ಪಲ್ ಇದೆ. ಇತ್ತು ನಿಮಗೆ ಕಂಟೈನರ್ ಕೂಡ ಟಾರ್ಪಲ್ ಕಂಟೈನರ್ ಟೈಪ್ ಅಲ್ಲಿ ಟಾರ್ಪಲ್ ಕೂಡ ಹೊಲಿಸ್ಕೊಂಡಿದ್ದಾರೆ. ಮತ್ತೆ ಇವರಲ್ಲಿ ಮತ್ತೊಂದು ದೋಸ್ತ್ ಕೂಡ ನೋಡ್ತಿದ್ದೀರಾ, K52 2020 ಮಾಡಲು 5 ಬೋಲ್ಟ್. ಇದು ದೋಸ್ತು. ಓಕೆ ಸರ್. 5 ಬೋಲ್ಟ್ ಸಿಂಗಲ್ ಓನರು. ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಇದೆ. 4 ನ್ಯೂ ಬ್ರ್ಯಾಂಡ್ ಟೈರ್ ಇದೆ. ಸೀಟ್ ಗೀಟ್ ಎಲ್ಲ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ. ಓಪನ್ ಬಾಡಿ ನೋಡ್ತಿದ್ದೀರಲ್ಲ, ಎಲ್ಲ ಚೆನ್ನಾಗಿದೆ. ಏನ್ ಹೇಳ್ತಿದ್ದೀರಾ ಸರ್ ಇದು? ಇದು ನಿಮಗೆ ಒಂದು 6.5 ಬೇಕು ಅಂತ ಇದ್ದೀನಿ. ಕೂತ್ಕೊಂಡಾಗ ಒಂದು 6.25 ಬಿಡ್ತೀನಿ. 6,25,000 ರೂಪಾಯಿ ಆಗುತ್ತೆ ಸರ್ ಡೌನ್ ಪೇಮೆಂಟ್. ಇದಕ್ಕೆ 5.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 5 ಲಕ್ಷ ಲೋನೇ ಆಗುತ್ತೆ ಈ ಗಾಡಿ ಕೂಡ. ಇವರಲ್ಲಿ ಒಂದು 3 ವೀಲರ್ ಆಪೆ ಕೂಡ ನೋಡ್ತಿದ್ದೀರಾ. ಲಾಸ್ಟ್ ವಿಡಿಯೋಲಿ ಕೇಳ್ತಾ ಇದ್ರಿ ಒಂದು ಆಪೆ ಮತ್ತೆ ಬಜಾಜ್ ಈ ತರಲ್ಲಿ ಒಂದು 3 ವೀಲರ್ ವೆಹಿಕಲ್ ಇದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಬ್ರದರ್ ಅಂತ. ಇವರಲ್ಲಿ ಒಂದು ಆಪೆ ವೆಹಿಕಲ್ ಇದೆ, K10 ಚಾಮರಾಜನಗರ ವೆಹಿಕಲ್. ಗಾಡಿ ಫಸ್ಟ್ ನೀವು ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ ಸರ್. 2019 ಸಿಂಗಲ್ ಓನರ್ ಗಾಡಿ. ಇದು BS4. ಇದು 2.20 ಬೇಕು ಅಂತ ಇದ್ದೀನಿ. 1.90 ಕೊಡ್ತೀನಿ. ಅಂಟೇಜ್ ಪೀಸ್ ಎಲ್ಲೂ ಟಚಪ್ ಗಿಚಪ್ ಏನು ಆಗಿಲ್ಲ. ಒರಿಜಿನಲ್ ಗಾಡಿ. ನಿಮ್ಗೆ 2019 1,90,000 ರೂಪಾಯಿಗೆ ಆಪೆ ವೆಹಿಕಲ್ ಸಿಗ್ತಾ ಇದೆ ಗುರು. ಯಾಕಂದ್ರೆ ಆರಾಮಾಗಿ ಒಳ್ಳೆ ಮೈಲೇಜ್. BS4 ನಿಮ್ಗೆ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ, ಸಣ್ಣ ಪುಟ್ಟ ಬಾಡಿಗೆ ಹೊಡೆಯೋರಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. 1,90,000 ರೂಪಾಯಿ ಹೇಳ್ತಾ ಇದ್ದಾರೆ. 2019 ಮಾಡಲು ಸಿಂಗಲ್ ಓನರು. ಇದಕ್ಕೆ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್? ಇದಕ್ಕೆ 1.5 ಲಕ್ಷ ಲೋನೇ ಕೊಡ್ತೀನಿ. 1,50,000 ಲೋನೇ ಆಗುತ್ತೆ. 40,000 ರೂಪಾಯಿ ಅಷ್ಟೇ ಡೌನ್ ಪೇಮೆಂಟ್ ಮಾಡಿ 3 ವೀಲರ್ ವೆಹಿಕಲ್ ಪರ್ಚೇಸ್ ಮಾಡಿ. ಇವ್ರ ಲೊಕೇಶನ್ ಬಂದು ಇವ್ರ ಶೋರೂಮ್ ವಿಸಿಟ್ ಮಾಡ್ಬೇಕಾ ನೀವು? ಇವ್ರ ಹತ್ರನೇ ಕೇಳೋಣ ಸರ್. ನಿಮ್ದು ನಿಮ್ ಶೋರೂಮ್ ಬರ್ಬೇಕಂದ್ರೆ ವ್ಯೂವರ್ಸ್ ಯಾವ ಲೊಕೇಶನ್ ಬರ್ಬೇಕು ಸರ್? ನಮ್ಗೆ ಇದು BM ಬೈಪಾಸ್ ರೋಡ್. ಬೈಪಾಸ್ ಅಲ್ಲಿ ಪ್ರಿಯಾಪಟ್ನ ಮತ್ತು ಮೈಸೂರು ಹೋಗೋ ಹೈವೇ. ಇದು ಹೈವೇಲಿ ಫ್ರೆಂಡ್ಸ್ ಆಟೋ ಲಿಂಕ್ಸ್ ರೈಟ್ ಸೈಡ್ ಅಲ್ಲಿ ಫ್ರೆಂಡ್ಸ್ ಆಟೋ ಲಿಂಕ್ಸ್ ದೊಡ್ಡದಾಗಿ ಇರೋದು. ಇದು ನೋಡ್ತಾ ಇದ್ದೀರಲ್ಲ, ಅವರು ಕೂಡ ಲೊಕೇಟೆಡ್ ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ ಕೆಳಗಡೆ, ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ಸ್ವಲ್ಪ ಕೆಳಗಡೆ ಇಳಿದಂಗೆನೆ ನಮ್ಮ ಆಫೀಸ್ ಸಿಕ್ಕುತ್ತೆ. ಆಟೋ ಗೀಟೋಲಿ ಎಲ್ಲೂ ನಾನು ಬರೋದ ಅವಶ್ಯಕತೆ ಇಲ್ಲ. ಬಸ್ಸಲ್ಲಿ ಬಂದ್ರೆ ಸೀದಾ ಬಸ್ ಸ್ಟ್ಯಾಂಡ್ ಇಂದ ಕೆಳಗಡೆ ಇಳಿದ್ರೆ ಸಾಕು, ಬೈಪಾಸ್ ಸಿಕ್ಕುತ್ತೆ. ಅವ್ರು ಕೂಡ ತಿಳಿಸ್ಕೊಟ್ರಲ್ಲ, ಬಸ್ ಸ್ಟ್ಯಾಂಡ್ಗೆ ಹತ್ರನೇ ಇದೆ ಇವ್ರ ಶೋರೂಮ್. ಯಾರ್ಯಾರು ಸ್ವಂತ ದುಡಿಮೆಗೆ ಒಂದು ಒಳ್ಳೆ ವೆಹಿಕಲ್ ಹುಡುಕ್ತಾ ಇದ್ರೆ ಫ್ರೆಂಡ್ಸ್ ಆಟೋ ಲಿಂಕ್ಸ್ಗೆ ಬನ್ನಿ, ಒಂದು ಒಳ್ಳೆ ಗಾಡಿ ತಗೊಂಡು